Basivaredi BA and BCom College, Dharwad. My name is Anita. I am handling Business Environment subject for BCom first sem student. Last class we have discussed technological institutions, okay, then pollution management and technology. In this class, another topic, technology policy. What are the technological policies? In India, at a present, a developing country in the world, in order to achieve the rapid industrial development through the fastest technology. Industrial development. Industrial development, latest technology. Since it has realized that use of latest technology is quick, essential to catch up with the advanced countries in the world. With these objectives is the mind, the government of India come out with a policy on the technology so that fast industrial revolution, industrial ಡೆವಲಪ್ಮೆಂಟ್ ಆಗಬೇಕಂತೇಳಿ ಫಾಸ್ಟೆಸ್ಟ್ ಟೆಕ್ನಾಲಜಿಗಳನ್ನು ಡೆವಲಪ್ಮೆಂಟ್ ಮಾಡಬೇಕಂತೇಳಿ ಗೌರ್ಮೆಂಟ್ ಆಫ್ ಇಂಡಿಯಾ came to know the some of the policies which are given to the new technology are silent features are there. What is the aim of technology policy? The basic objectives of technological policy will be development of indigenous technology and the sufficient adoption of improved technology appreciate to the national priorities and resources. ಏಮ್ ಏನಂತಂದ್ರೆ ಯಾವುದೇ ಒಂದು ಟೆಕ್ನಾಲಜಿ ಡೆವಲಪ್ಮೆಂಟ್ ಆದ ತಕ್ಷಣ ಅದರದ್ದು ಅಡಾಪ್ಟೇಷನ್ ಮತ್ತು ಇಂಪೋರ್ಟೆಡ್ ಟೆಕ್ನಾಲಜಿ ಅಪ್ರಿಷಿಯೇಟ್ ಟು ದ ನ್ಯಾಷನಲ್ ಪ್ರಯಾರಿಟಿ ಆಫ್ ದ ರಿಸೋರ್ಸಸ್. Following are the aims. The first one is highlights. Technology policy. Okay. First one, to attain technological competence and the self-reliance to reduce the vulnerability, particularly in the strategic and the critical area, making maximum use of the indigenous resources. Maximum use of indigenous resources. ಪಾಲಿಸಿದ ಮೇನ್ ಏಮ್ ಏನು ಅಂತಂದರೆ ಇದ್ದಂಥ ರಿಸೋರ್ಸಸ್ಗಳನ್ನ ಆದಷ್ಟು ಆಪ್ಟಿಮಮ್ ಯುಟಿಲೈಸೇಷನ್ ಮಾಡ್ಕೋಬೇಕು. ದಿಸ್ ಇಸ್ ದ ಫಸ್ಟ್ ಹೈಲೈಟ್ ಆರ್ ಫಸ್ಟ್ ಇಂಪಾರ್ಟೆನ್ಸ್ ಇನ್ ದ ಟೆಕ್ನಾಲಜಿ ಆ್ಯಂಡ್ ದ ಪಾಲಿಸಿ. ಟು ಅಟೈನ್ ದಿ ಟೆಕ್ನಾಲಜಿಕಲ್ ಕಾಂಪಿಟೆನ್ಸ್ ಅದನ್ನು ಯೂಸ್ ಮಾಡಿಕೊಂಡು ರೆಡ್ಯೂಸ್ ದಿ ವ್ಯಾಲ್ಯೂಯೇಬಲ್ ಪರ್ಟಿಕ್ಯುಲರ್ಲಿ ಸ್ಟ್ರಾಟಜಿಕ್ ಕ್ರಿಟಿಕಲ್ ಏರಿಯಾಸ್, ಯಾವುದೇ ಏರಿಯಾಸನ್ನು ಅಕ್ರಮವಾಗಿ ಯೂಸ್ ಮಾಡಿಕೊಳ್ಳಿ ನಾವು ಪಾಲಿಸೀಸ್ಗಳನ್ನು ಡೆವಲಪ್ ಮಾಡ್ಕೋಬೇಕು ಅನ್ನೋದು ಕೂಡ ಒನ್ ಆಫ್ ದಿ ಹೈಲೈಟ್. ಸೆಕೆಂಡ್ ಒನ್ ಈಸ್ ಟು ರೆಡ್ಯೂಸ್ ದಿ ಮ್ಯಾಕ್ಸಿಮಮ್ ಗೇನ್ಫುಲ್ ಆ್ಯಂಡ್ ಸ್ಯಾಟಿಸ್ಫೈ ಟು ದ ಎಂಪ್ಲಾಯ್ಮೆಂಟ್ ಟು ಆಲ್ ಆಫ್ ದ ಸೊಸೈಟಿ ವಿತ್ ಎಂಫಸಿಸ್ ಆನ್ ದ ಎಂಪ್ಲಾಯ್ಮೆಂಟ್ ಆಫ್ ವುಮೆನ್ ಆ್ಯಂಡ್ ದ ವೀಕರ್ ಸೆಕ್ಷನ್ ಇನ್ ದ ಸೊಸೈಟಿ. Provide maximum gainful. Maximum gainful to the society and give importance to the human. Okay, ಮಹಿಳೆಯರಿಗೆ ಉದ್ಯೋಗಾವಕಾಶ, ವುಮೆನ್ಗೆ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟೀಸ್ ಇನ್ಕ್ರೀಸ್ ಮಾಡೋದು, ಸೊ ದಟ್ ಆಲ್ ಸೆಕ್ಟರ್ ಸೊಸೈಟಿಯಲ್ಲಿ ಎಲ್ಲ ಜನರಿಗೂ ಅಥವಾ ಎಲ್ಲ ಪೀಪಲಿಗೂ ಆದಷ್ಟು ಮ್ಯಾಕ್ಸಿಮಮ್ ಪ್ರಾಫಿಟ್ ಮಾಡ್ಕೋದಂತ ಇದ್ರದ್ದು ಮುಖ್ಯ ಲಕ್ಷಣ ಅಥವಾ ಫೀಚರ್ಸ್ ಆಗಿದೆ. ದ ಥರ್ಡ್ ಒನ್ ಈಸ್ ಟು ಯೂಸ್ ಟ್ರೆಡಿಷನಲ್ ಸ್ಕಿಲ್ ಆ್ಯಂಡ್ ಕೆಪಾಬಿಲಿಟೀಸ್ ಬೈ ಟೇಕಿಂಗ್ ಕಮರ್ಷಿಯಲ್ ಕಾಂಪಿಟೇಟಿವ್ನೆಸ್. ಟು ಯೂಸ್ ದ ಟ್ರೆಡಿಷನಲ್ ಸ್ಕಿಲ್ಸ್, to use
ಟ್ರೆಡಿಷನಲ್ ಸ್ಕಿಲ್ಸ್. ನಮ್ಮಲ್ಲಿರುವಂಥ ಟ್ರೆಡಿಷನಲ್ ಸ್ಕಿಲ್ಸನ್ನು ಯೂಸ್ ಮಾಡಿಕೊಂಡು ನಾವೇನು ಮಾಡ್ಬೋದು ಹೇಳಿ ಟೆಕ್ನಾಲಜಿನ ಯೂಸ್ ಮಾಡ್ಕೋಬೋದು. ಸೊ ಅಡಾಪ್ಟೇಷನನ್ನು ಕಡಿಮೆ ಮಾಡ್ಕೋಬೇಕಾಗ್ತದೆ. ಟು ಎನ್ಶೂರ್ ನೆಕ್ಸ್ಟ್ ಒನ್ ಇಸ್ ಟು ಎನ್ಶೂರ್ ದ ಮ್ಯಾಕ್ಸ್ ಬಿಟ್ವೀನ್ ಮಾಸ್ ಪ್ರೊಡಕ್ಷನ್ ಟೆಕ್ನಾಲಜಿ ಆ್ಯಂಡ್ ಪ್ರೊಡಕ್ಷನ್ ಬೈ ದ ಮಾಸ್. ಟು ಎನ್ಶೂರ್ ಕರೆಕ್ಟ್ ಮಿಕ್ಸ್ ಬಿಟ್ವೀನ್ to ensure correct mix between mass production and mass technology. Mass production and mass technology. ಓಕೆ, ನಮ್ಮಲ್ಲಿರುವಂಥ ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ನೆಕ್ಸ್ಟ್ ಹೇಳಿದರೆ ಸೊ ದ್ಯಾಟ್ ವಾಣಿಜ್ಯದ ದೃಷ್ಟಿಯಿಂದ ಜನರು ತಂತ್ರಗಳ ಮತ್ತು ಜನಸಾಮಾನ್ಯರಿಗೆ ಉತ್ಪಾದನೆ ನಡುವೆ ಸರಿಯಾದ ಹೊಂದಾಣಿಕೆ ಮಾಡುವುದು. ಸೊ ಮಾಸ್ ಪ್ರೊಡಕ್ಷನ್ ಮತ್ತು ಮಾಸ್ ಟೆಕ್ನಾಲಜಿ ಎರಡನ್ನೂ ಈಕ್ವಲ್ ಆಗಿ ಬ್ಯಾಲೆನ್ಸ್ ಮಾಡಬೇಕು ಅಂಥೇಳಿ ಟೆಕ್ನಾಲಜಿ ಪಾಲಿಸಿ ಹೇಳ್ತದೆ. ನೆಕ್ಸ್ಟ್ ಒನ್ ಈಸ್ ಟು ಐಡೆಂಟಿಫೈ ದ ಅಬ್ಸರ್ವೆನ್ಸ್ ಆಫ್ ಟೆಕ್ನಾಲಜಿ ಇನ್ ಯೂಸ್ ಆಫ್ ಅರೇಂಜ್ಮೆಂಟ್ ಫಾರ್ ದ modernization both equipments and the technology. Equipments and technology. Equipments and technology. ಸದ್ಯ ಬಳಕೆಯಲ್ಲಿದೆ ತಂತ್ರಜ್ಞಾನಗಳನ್ನು ನಿರೂಪಣೆ ಮಾಡಿಕೊಂಡು ಗಳಿಸುವ ಯಂತ್ರೋಪಕರಣಗಳ ಮತ್ತು ತಂತ್ರಜ್ಞಾನ ಆಧುನೀಕರಣ ವ್ಯವಸ್ಥೆಯನ್ನು ಮಾಡುವುದು. ದ ನೆಕ್ಸ್ಟ್ ಒನ್ ಈಸ್ to improve the production especially through the greater efficiency and fuller utilization of existing capabilities, the quality, reliability of performance and the output. Performance of output. Performance of output. ಸದ್ಯದ ಉತ್ಪಾದನಾ ಸಾಮರ್ಥ್ಯವನ್ನು ಪೂರ್ತಿಯಾಗಿ ಮತ್ತು ಹೆಚ್ಚು ಸಮರ್ಥವಾಗಿ ಬಳಸಿಕೊಂಡು ಅದರ ಮೂಲಕ ಉತ್ಪಾದನೆಯನ್ನು ತ್ವರಿತಗತಿಯಲ್ಲಿ ಸುಧಾರಿಸುವುದು, ಒಟ್ಟು ಉತ್ಪನ್ನ ಹಾಗೂ ನಿರ್ವಹಣೆಯನ್ನು ವಿಶ್ವಾಸ ಮತ್ತು ಗುಣಮಟ್ಟತೆಯನ್ನು ಹೆಚ್ಚಿಸುವುದು. ಪಾಲಿಸಿದು ನೆಕ್ಸ್ಟ್ ಇಂಪಾರ್ಟೆಂಟ್ ಅಥವಾ ನೆಕ್ಸ್ಟ್ ಫೀಚರ್ಸ್ ಏನಂತಂದ್ರೆ ಇದ್ದಂಥ ರಿಸೋರ್ಸಸ್ಗಳನ್ನ ಆಪ್ಟಿಮಮ್ ಯುಟಿಲೈಸೇಷನ್ ಮಾಡಿಕೊಂಡು ಮಿನಿಮಮ್ ಕಾಸ್ಟ್ ವಿತ್ ಮ್ಯಾಕ್ಸಿಮಮ್ ಪ್ರಾಫಿಟ್ ಮಾಡ್ಕೋದಕ್ಕೆ ಅದರದ್ದು ಪಾಲಿಸಿದು ನೆಕ್ಸ್ಟ್ ಏಮ್ ಅಂತ ಹೇಳಿ ಅಥವಾ ಅದರದ್ದು ಫೀಚರ್ಸ್ ಅಂತೇಳಿ ಹೇಳ್ಬೋದು. ನೆಕ್ಸ್ಟ್ ಒನ್ ಈಸ್ ಟು ಎನ್ಶೂರ್ ದ ಹಾರ್ಮೋನಿ ವಿತ್ ದ ಎನ್ವಿರಾನ್ಮೆಂಟ್, ಪ್ರಿಸರ್ವ್ ಇಕೋಲಾಜಿಕಲ್ ಬ್ಯಾಲೆನ್ಸ್, ಇಂಪ್ರೂವ್ ದ ಕ್ವಾಲಿಟಿ ಆಫ್ ಹ್ಯಾಬಿಟ್. ಪರಿಸರದಲ್ಲಿ ಸಾಮರಸ್ಯದ ಬಗೆಗೆ ಭರವಸೆಯನ್ನು ನೀಡುವುದು ಇಟ್ ಇಸ್ ಆಲ್ಸೋ ಒನ್ ಆಫ್ ದಿ ಇಂಪಾರ್ಟೆಂಟ್. ಬಿಕಾಸ್ ನಾವು ಇಂಡಸ್ಟ್ರಿ ಪಾಲಿಸೀಸ್ಗಳನ್ನ ಅಡಾಪ್ಟ್ ಮಾಡ್ಕೋತೇವೆ ಅಂತಂದರೆ ಇಟ್ ಶುಡ್ ನಾಟ್ ಬಿ ಹಾರ್ಮ್ಫುಲ್ ಟು ದ ಎನ್ವಿರಾನ್ಮೆಂಟ್. ವಿ ಹ್ಯಾವ್ ಟು ಟೇಕ್ ಕೇರ್ ದ ಎನ್ವಿರಾನ್ಮೆಂಟ್. ಪೊಲ್ಯೂಷನ್ ಆಗದೇ ರೀತಿಯಾಗಿ ನಾವು ನೋಡ್ಕೋಬೇಕಾಗ್ತದೆ. ದ ಲಾಸ್ಟ್ ಒನ್ ಈಸ್ ಟು ರೀಸೈಕ್ಲಿಂಗ್ ದ ವೇಸ್ಟ್ ಮಟೀರಿಯಲ್ಸ್, ಮೇಕ್ ಅ ಫುಲ್ ಯುಟಿಲೈಸೇಷನ್. ರೀಸೈಕ್ಲಿಂಗ್ ವೇಸ್ಟ್ ಪ್ರಾಡಕ್ಟನ್ನು ನೆಕ್ಸ್ಟ್ ನಾವು ಯೂಸ್ ಮಾಡ್ಕೋಬೇಕಂತ ಹೇಳಿದ್ರೆ ದೀಸ್ ಆರ್ ದಿ ಫೀಚರ್ಸ್ ಆಫ್ ಟೆಕ್ನಾಲಜಿಕಲ್ ಪಾಲಿಸಿ. ಟೆಕ್ನಾಲಜಿಕಲ್ ಪಾಲಿಸಿದ ಮೇನ್ ಇಂಟೆನ್ಷನ್ ಏನು ಅಂತಂದರೆ ಹೊಸ ಹೊಸ ಟೆಕ್ನಾಲಜಿ, ಫಾಸ್ಟೆಸ್ಟ್ ಟೆಕ್ನಾಲಜಿಗಳನ್ನು ಯೂಸ್ ಮಾಡಿಕೊಂಡು ಇಂಡಸ್ಟ್ರೀಸ್ಗಳನ್ನ ಡೆವಲಪ್ಮೆಂಟ್ ಮಾಡ್ಕೋದಕ್ಕೆ. ದೆನ್ ಅದರ ಫೀಚರ್ಸ್ ಏನೇನು ಅಂತಂದರೆ ಮ್ಯಾಕ್ಸಿಮಮ್ ಯೂಸ್ ಆಫ್ ದ ರಿಸೋರ್ಸಸ್. ನಮ್ಮಲ್ಲಿರುವಂಥ ರಿಸೋರ್ಸಸ್ಗಳನ್ನ ಸಂಪನ್ಮೂಲಗಳನ್ನ ಆದಷ್ಟು ನಾವು ಮ್ಯಾಕ್ಸಿಮಮ್ ಆಗಿ ಯೂಸ್ ಮಾಡ್ಕೋಬೇಕು. ದೆನ್ ಪ್ರೊವೈಡ್ ದಿ ಮ್ಯಾಕ್ಸಿಮಮ್ ಗೇನ್ಫುಲ್ ಆ್ಯಂಡ್ ಗಿವ್ ಇಂಪಾರ್ಟೆನ್ಸ್ ಆಫ್ ದ ಗಿವ್ ಅಪಾರ್ಚುನಿಟೀಸ್ ಟು ದ ವುಮನ್. ನೆಕ್ಸ್ಟ್ ಯೂಸ್ ದ ಟ್ರೆಡಿಷನಲ್ ಸ್ಕಿಲ್ಸ್ ಆ್ಯಂಡ್ ಯೂಸ್ ಆಲ್ಮೋಸ್ಟ್ ನಮ್ಮ ಲೋಕಲ್ ಇರುವಂತಹ ಜನರನ್ನ ನಾವು ಆದಷ್ಟು ಯೂಸ್ ಮಾಡ್ಕೋಬೇಕಾಗ್ತದೆ. ನೆಕ್ಸ್ಟ್ ಯೂಸ್ ಎನ್ಶೋರ್ ದ ಕರೆಕ್ಟ್ ಮ್ಯಾಕ್ಸಿಮಮ್ ಬ್ಯಾಲೆನ್ಸ್ ಬಿಟ್ವೀನ್ ದ ಮಾಸ್ ಪ್ರೊಡಕ್ಷನ್ ಆ್ಯಂಡ್ ದ ಮಾಸ್ ಟೆಕ್ನಾಲಜಿ. ಟೆಕ್ನಾಲಜಿ ಮತ್ತು ಪ್ರೊಡಕ್ಷನಲ್ಲಿ ಎರಡೂ ಬ್ಯಾಲೆನ್ಸ್ ಇರುವ ರೀತಿಯಾಗಿ ವಿ ಹ್ಯಾವ್ ಟು ಟೇಕ್ ಕೇರ್. ದೆನ್ ಟು equipment and the technology, the last one is performance of the output, and then ವೇಸ್ಟ್ ಪ್ರಾಡಕ್ಟನ್ನು ರೀಸೈಕ್ಲಿಂಗ್ ಆಗಿ ಯೂಸ್ ಮಾಡಿಕೊಂಡು ದೆನ್ ಆ ಪ್ರಾಡಕ್ಟ್ಸ್ಗಳನ್ನು ನೆಕ್ಸ್ಟ್ ಯೂಸ್ ಆಗುವಂಥ ರೀತಿಯಲ್ಲಿ ನಾವು ಪ್ರೊಡಕ್ಷನ್ ಮಾಡ್ಕೋಬೇಕಂತ. ಫಾರ್ ಎಕ್ಸಾಂಪಲ್ ವೇಸ್ಟ್ ವಾಟರ್ಸ್ಗಳನ್ನ ರೀಸೈಕ್ಲಿಂಗ್ ಮಾಡಿ ಗಾರ್ಡನಿಗೆ ಹಾಕೋದಾಗಿರ್ಬೋದು. ಓಕೆ, ವೇಸ್ಟ್ ಪೇಪರ್ಸ್ಗಳನ್ನ ಆದಷ್ಟು ಕಡಿಮೆ ಯೂಸ್ ಮಾಡುವ ರೀತಿಯಾಗಿ ನೋಡ್ಕೋದು. ಇದು ಆಲ್ಸೋ ಒನ್ ಆಫ್ ದಿ ಇಂಪಾರ್ಟೆಂಟ್ ಆಫ್ ದ ಫೀಚರ್ಸ್ ಆಫ್ ಟೆಕ್ನಾಲಜಿ ಆ್ಯಂಡ್ ದ ಪಾಲಿಸಿ. ದ ನೆಕ್ಸ್ಟ್ ಒನ್ ಈಸ್ ಏರಿಯಾ ಫಾರ್ application of technology.
ಟೆಕ್ನಾಲಜಿನ ಯಾವ ಯಾವ ಏರಿಯಾದಲ್ಲಿ ನಾವು ಯೂಸ್ ಮಾಡ್ತಿದ್ದೆ. ಫಸ್ಟ್ ಒನ್ ಈಸ್ ಅಗ್ರಿಕಲ್ಚರ್ ಇನ್ಕ್ಲೂಡಿಂಗ್ ಡ್ರೈ ಫಾರ್ಮಿಂಗ್. ಡ್ರೈ ಫಾರ್ಮಿಂಗಲ್ಲಿ ನಾವು ಟೆಕ್ನಾಲಜಿನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಲೋ ಕಾಸ್ಟ್ ಹೌಸಿಂಗ್. Low cost housing. Over a last 200 years ago, since science and technology have helped to improve the quality of human life for a rapid economic progress, the application of science and technology to following special areas. The first one is ಅದೇ ಹೇಳಿದ್ನಲ್ಲ ಫಾರ್ಮಿಂಗ್ ಆಫ್ ಅಗ್ರಿಕಲ್ಚರ್ ಅಥವಾ ಡ್ರೈ ಫಾರ್ಮಿಂಗ್. ಲೋ ಕಾಸ್ಟ್ ಹೌಸಿಂಗಲ್ಲಿ ಯೂಸ್ ಮಾಡ್ತೀವಿ. ದೆನ್ ಆಪ್ಟಿಮಮ್ ಯೂಸ್ ಆಫ್ ವಾಟರ್ ರಿಸೋರ್ಸಸ್. Optimum use of water resources. Then early technology mat use mat development, the use of renewable sources, development of renewable resources ಅಲ್ಲಿ ಯೂಸ್ ಮಾಡ್ತೀವಿ. ದೆನ್ ದ ಪ್ರೊವಿಷನ್ ಇನ್ಫ್ರಾಸ್ಟ್ರಕ್ಚರ್, ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್, ಟ್ರಾನ್ಸ್ಪೋರ್ಟ್ ಆ್ಯಂಡ್ ಕಮ್ಯುನಿಕೇಷನ್, ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್, ದೆನ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಕಮ್ಯುನಿಕೇಷನ್, ಟ್ರಾನ್ಸ್ಪೋರ್ಟ್ ಆ್ಯಂಡ್ ಕಮ್ಯುನಿಕೇಷನ್ ಎಕ್ಸೆಟ್ರಾ. ನಾವು ಈ ಸ್ಪೆಷಲ್ ಏರಿಯಾದಲ್ಲಿ ಅಪ್ಲಿಕೇಶನ್ ಆಫ್ ಟೆಕ್ನಾಲಜಿನ ಯೂಸ್ ಮಾಡ್ತೀವಿ. ಓಕೆ, ಲೋ ಕಾಸ್ಟ್ ಹೌಸಿಂಗಲ್ಲಿ ಟೆಕ್ನಾಲಜಿನ ಯೂಸ್ ಮಾಡ್ತೀವಿ. ದೆನ್ ಆಪ್ಟಿಮಮ್ ಯೂಸ್ ಆಫ್ ದ ವಾಟರ್ ರಿಸೋರ್ಸಸ್, ಡೆವಲಪ್ಮೆಂಟ್ ಆಫ್ ರಿನ್ಯೂವಬಲ್ ರಿಸೋರ್ಸಸ್ ದಟ್ ಈಸ್ ಸೋರ್ಸ್ ಆಫ್ ಎನರ್ಜಿಯಲ್ಲಿ ಯೂಸ್ ಮಾಡ್ತೀವಿ. ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್, ಟ್ರಾನ್ಸ್ಪೋರ್ಟ್ ಆ್ಯಂಡ್ ಕಮ್ಯುನಿಕೇಷನ್, ಈ ಎಲ್ಲ ವ್ಯವಸ್ಥೆಯಲ್ಲಿ ನಾವು ಏನು ಮಾಡ್ತೀವಿ, ಟೆಕ್ನಾಲಜಿಕಲ್ ಅಪ್ಲಿಕೇಶನ್ಸನ್ನು ನಾವು ಯೂಸ್ ಮಾಡ್ತೀವಿ. ಓಕೆ, ಟೆಕ್ನಾಲಜಿ ಆ್ಯಂಡ್ ದ ಡೆವಲಪ್ಮೆಂಟ್ ಏರಿಯಾದಲ್ಲಿ ಆಗಿರ್ಬೋದು, ನಾವು ಹೊಸ ಹೊಸ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ನಾವೇನು ಮಾಡತ್ತೀವಿ, ರಿನೋವೇಷನ್ ಮತ್ತು ಅದರ ಅಪ್ಲಿಕೇಶನ್ಸ್ಗಳನ್ನು ಯೂಸ್ ಮಾಡ್ಕೋತೀವಿ. ಈಗ ಫಾರ್ ಎಕ್ಸಾಂಪಲ್ ಗ್ರೈಂಡರ್ ಆಗಿರ್ಬೋದು, ಇಟ್ ಇಸ್ ಆಲ್ಸೋ ಒನ್ ಆಫ್ ದ ಟೆಕ್ನಾಲಜಿ. ವಾಷಿಂಗ್ ಮಿಷಿನ್ ಆಗಿರ್ಬೋದು ಟೆಕ್ನಾಲಜಿ ಅಪ್ಲಿಕೇಶನ್ಸಲ್ಲಿ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ರೆಫ್ರಿಜಿರೇಟರ್ ಹೋಗಿ, ಆಮೇಲೆ ಎಲೆಕ್ಟ್ರಾನಿಕ್ ವೆಹಿಕಲ್ಸ್ಗಳು ಬಂದಿರೋ ಟ್ರಾನ್ಸ್ಪೋರ್ಟೇಷನಲ್ಲಿ, ಈ ರೀತಿಯಾಗಿ ನಾವೇನು ಮಾಡ್ತೀವಿ ರೀ, ಟೆಕ್ನಾಲಜಿಗಳನ್ನು ಯೂಸ್ ಮಾಡ್ತೀವಿ. ದ ನೆಕ್ಸ್ಟ್ ಒನ್ ಈಸ್ ಸ್ಟ್ರೆಂಥನಿಂಗ್ ದ ಟೆಕ್ನಾಲಜಿ. ಸ್ಟ್ರೆಂಥನಿಂಗ್ the technology base. A bride of place will be the research and the development. Along with the science and the technology, education and training for a very high order. Special attendance will also give a promotion and development of technology. PACE is newly emerged and the pointer area like information will given to the educational and employees. Skill and skilled workers will duly recognize. There will be a continuous monitoring and upgradation of the quality and efficiency. ನಾವು ಯಾವ ರೀತಿ ಟೆಕ್ನಾಲಜಿ ಸ್ಟ್ರೆಂಥನ್ ಕೊಡಬೇಕಂದ್ರೆ, ವಿ ಹ್ಯಾವ್ ಟು ಟೇಕ್ ಕೇರ್ ಆಫ್ ದ ಕ್ವಾಲಿಟಿ ಆ್ಯಂಡ್ ಎಫಿಷಿಯನ್ಸಿ. ಸ್ಕಿಲ್ಡ್ ಮತ್ತು ಅನ್ಸ್ಕಿಲ್ಡ್ ಲೇಬರ್ ನಡುವೆ ಅಥವಾ ಅದು ಕ್ವಾಲಿಟಿನ ವಿ ಹ್ಯಾವ್ ಟು ಮಾನಿಟರ್. ಓಕೆ, ಟೆಕ್ನಾಲಜಿಕಲ್ ಜನರೇಷನ್ ಆ್ಯಂಡ್ ಡೆಲಿವರಿ ಸಿಸ್ಟಮ್. ದೇರ್ ವಿಲ್ ಆಲ್ಸೋ ಅಪ್ಗ್ರೇಡೇಷನ್ ಆಫ್ ದ ಕಾಟೇಜ್, village and the small scale industries by giving special attention in the choice of technology. Special transportations will be given to the impact of the employment so that the technology will be proved beneficial to the country in a long run. ಕ್ವಾಲಿಟಿ ಎಫಿಷಿಯನ್ಸಿ ಕರೆಕ್ಟ್ ಆಗಿಬಿಟ್ರೆ ಯಾವುದೇ ಪ್ರಾಡಕ್ಟ್ ಮತ್ತು ಸರ್ವಿಸಸ್ ಇದೆ ಲಾಂಗ್ ರನ್ ಅಫ್ಕೋರ್ಸ್ ಏನಾಗ್ತದೆ ಹೇಳಿದ್ರೆ ರನ್ ಆಗ್ತದೆ. ಇಫ್ ಇನ್ ಕೇಸ್ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಮಾಡಿಬಿಟ್ರೆ ಅಥವಾ ಎಫಿಷಿಯನ್ಸಿ ಕರೆಕ್ಟ್ ಇಲ್ಲ ಅಂದ್ರೆ ಒಮ್ಮೆ ಬ್ಲ್ಯಾಕ್ ಮಾರ್ಕ್ ಇತ್ತಂದರೆ ಅದರ ನೆಕ್ಸ್ಟ್ ರೀಗ್ ಏನಾಗೋದು, ಇಟ್ ವಿಲ್ ಟೇಕ್ ಅ ಲಾಂಗ್ ಟೈಮ್. ಸೊ ದ್ಯಾಟ್
ಯಾವುದೇ ಒಂದು ಇಂಡಸ್ಟ್ರಿ ಮತ್ತು ಆಫೀಸ್ ಆಗಿರ್ಬೋದು, ದೇ ಮಸ್ಟ್ ಟೇಕ್ ಕೇರ್ ಆಫ್ ದೇರ್ ಕ್ವಾಲಿಟಿ ಆ್ಯಂಡ್ ದ ಎಫಿಸಿಯನ್ಸಿ, ಸೊ ದ್ಯಾಟ್ ಅದರ ಕ್ವಾಲಿಟಿ ಮತ್ತು ಎಫಿಸಿಯನ್ಸಿ ಕರೆಕ್ಟ್ ಆಗಿಬಿಡ್ತಂದ್ರೆ ಲಾಂಗ್ ರನ್ ನಮಗೆ ಹೋಗಲಿಕ್ಕೆ ಯಾವುದೇ ರೀತಿಯಾದ ಅಡೆತಡೆಗಳು ಇರೋಂಗಿಲ್ಲ. ಎನರ್ಜಿ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ factor that stimulating rapid economic development of the country. Since the energy is an essential input for all productive economic activities, the process of economic development demand increasing the higher level of energy, optimum use of energy. Optimum use of energy, so that ಇದನ್ನು ಯೂಸ್ ಮಾಡ್ಕೊತ ಹೋಗಬೇಕು. Then the demand increasing higher level of energy consumption measures will be diverse to avoid the wastage of a non-optimum use of energies. Now optimum use of resources of ಎನರ್ಜಿನ ಮಾಡಿಬಿಟ್ಟಂದ್ರೆ ವೇಸ್ಟೇಜ್ ನಮ್ಗೆ ಏನಾಗ್ತದೆ, ಕಡಿಮೆ ಆಗ್ತದೆ. ಓಕೆ, will be improve the efficiency of the production and equipments. Technology is already employed will be evaluated on a continuing base to realize maximum benefit in terms of increasing the production. Maximum benefits and increase the production. Increasing the ಪ್ರೊಡಕ್ಷನ್. ಓಕೆ, ಈ ರೀತಿಯಾಗಿ ನಾವು ಇವೆಷ್ಟು ಟೇಕ್ ಕೇರ್ ಮಾಡ್ಕೊಂಡ್ಬಿಟ್ರೆ ನಮ್ಮದು ಟೆಕ್ನಾಲಜಿ ಏನಾಗ್ತದೆ ಹೇಳಿ, ಅದರದ್ದು ಇಂಪ್ಲಿಮೆಂಟೇಷನ್ ಚೆನ್ನಾಗೇ ಆಗ್ತದೆ. ಸೊ ದಟ್ ನಮ್ಗೆ ಯಾವುದೇ ಎರರ್ ಅಥವಾ ಯಾವುದೇ ತೊಂದರೆ ಆಗಂಗಿಲ್ಲ. ದ ನೆಕ್ಸ್ಟ್ ಒನ್ ಈಸ್ ಡೆವಲಪ್ಮೆಂಟ್ ಆಫ್ ಟೆಕ್ನಾಲಜಿ. ಟಾಪಿಕ್ ಡೆವಲಪ್ಮೆಂಟ್ ಆಫ್ ಟೆಕ್ನಾಲಜಿ. ಯಾವ ರೀತಿಯಾಗಿ ನಾವು ಟೆಕ್ನಾಲಜಿನ ಡೆವಲಪ್ಮೆಂಟ್ ಮಾಡ್ಕೋಬೇಕು. ರೆಡ್ಯೂಸ್ ದಿ ಇಂಡಿಪೆಂಡೆನ್ಸ್ ಆಫ್ ದ ಫಾರಿನ್ ಕಂಟ್ರಿ. Government give full support of development of technologies will be done, particularly critical valuation. ನಾವೇನಾಗಬೇಕಾಗಿದೆ, ಇಫ್ ಇನ್ ಕೇಸ್ ನಮ್ಮದು ಟೆಕ್ನಾಲಜಿ ಡೆವಲಪ್ಮೆಂಟ್ ಆಗಬೇಕಂದ್ರೆ ನಾವು ಇನ್ನೊಂದು ಕಂಟ್ರಿಯಲ್ಲಿರುವ ಇನ್ನೊಂದು ಕಂಟ್ರಿಯಲ್ಲಿ ಇಂಪೋರ್ಟ್ ಮಾಡ್ಕೋದನ್ನ ಅದಷ್ಟು ಕಡಿಮೆ ಮಾಡ್ಕೋಬೇಕು. ಆಪ್ಟಿಮಮ್ ಯುಟಿಲೈಸೇಷನ್ ಆಫ್ ರಿಸೋರ್ಸಸ್. ಇನ್ ಟರ್ಮ್ಸ್ ಆಫ್ ದ ಡೊಮೆಸ್ಟಿಕ್ ಬೇಸ್ ಗೂಡ್ಸ್ ವಿ ಹ್ಯಾವ್ ಟು ಯೂಸ್ ಆಸ್ ಮಚ್ ಆಸ್ ಪಾಸಿಬಲ್ ಡೊಮೆಸ್ಟಿಕ್ ಗೂಡ್ಸ್ ಓನ್ಲಿ. ಡೊಮೆಸ್ಟಿಕ್ ಗೂಡ್ಸ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕು. ಗೌರ್ಮೆಂಟ್ ವಿಲ್ ಟೇಕ್ ಎ ನೆಸೆಸರಿ ಮೆಜರ್ಸ್ ಟು ಸ್ಟ್ರೆಂಥನ್ ಆ್ಯಂಡ್ ಡೈವರ್ಸಿಫೈ ದ ಡೊಮೆಸ್ಟಿಕ್ ಟೆಕ್ನಾಲಜಿ ಬೇಸ್ ಟು ರೆಡ್ಯೂಸ್ ದ ಇಂಪೋರ್ಟ್. Of the goods. Okay, if we consider the cost of development of technology and the time required for successful marketing of a new or improved product, development products are not comparable with imported production or these based on imported technology and brand name. Brand name. The next, there will be a proper mix of technology and imported technology. Government policies directly towards the technological self-reliance. Self-reliance product na ನಾವು ಯೂಸ್ ಮಾಡ್ಕೋಬೇಕು. While requiring technology, government will consider such point as choice of resources technology, alternative means of acquiring it, cost and the related conditions, advantage of technology. Development will be taken for the well-developed, defined collaboration arrangement and the research and development. R&D. ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್. ಈ ರೀತಿಯಾಗಿ ನಾವೇನು ಮಾಡಬೇಕು, ಟೆಕ್ನಾಲಜಿಗೆ ಇಂಪಾರ್ಟೆನ್ಸನ್ನು ಕೊಡಬೇಕಾಗ್ತದೆ. ದೆನ್ ಇನ್ಸ್ಟೆಡ್ ಆಫ್ ಸ್ಪೆಲ್ಲಿಂಗ್ ಔಟ್ ಆಫ್ ಇಂಡಿವಿಜುವಲ್ ಏರಿಯಾ, ಅ ಪಾಲಿಸಿ ಫ್ರೇಮ್ವರ್ಕ್ ಅಪ್ರೋಚಸ್ ಏರಿಯಾಸ್
step will be taken to linkages between institution and the users of technology. Technology ಮತ್ತು ಇನ್ಸ್ಟಿಟ್ಯೂಷನ್ ಅದು ನಾವು ಯಾವ್ಯಾವ ರೀತಿ ಅವ್ರದ್ದು relation ಅದ first and foremost we have to understood. These are the development of technology. I hope you understood the development of the technology development ಆಗಬೇಕಂದ್ರೆ ಆದಷ್ಟು ಫಾರಿನ್ ಇಂದ ಇಂಪೋರ್ಟ್ಸ್ಗಳನ್ನ ರೆಡ್ಯೂಸ್ ಮಾಡ್ಕೋಬೇಕು, ಎಕ್ಸ್ಪೋರ್ಟ್ ಜಾಸ್ತಿ ಆಗಬೇಕು, ಡೊಮೆಸ್ಟಿಕ್ ಗೂಡ್ಸನ್ನು ಯೂಸ್ ಮಾಡ್ಕೋಬೇಕು ಆ್ಯಸ್ ಮಚ್ ಆ್ಯಸ್ ಪಾಸಿಬಲ್, ಬ್ರ್ಯಾಂಡ್ ನೇಮ್ ನಮ್ಮದೇ ಇರಬೇಕು. ಓಕೆ, ಸೆಲ್ಫ್ ರಿಲಯನ್ಸ್ ಆದಷ್ಟು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಮಾಡಬೇಕು ಸೊ ದ್ಯಾಟ್ ವಿ could recognize the relationship between the institution and the users. Okay, I hope you understood. This is chapter number 5, but I am taking it chapter number 3. Technological environment, concept, nature, characteristics, technological environment, leakages between the technology environment and the business, society, economic effect of technology, technology plan, level changes, management of technology, technological policy, technology and its objectives and the development of the technology. I hope you understood. Okay, thank you.